ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇವರಾಜೇಗೌಡ ಅವರನ್ನ ಪೊಲೀಸರು ಬಂಧಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಅವರು ಬಂಧನವಾಗೋದಕ್ಕಿಂತ ಮುಂಚೆ ಸಾಕಷ್ಟು ಆಡಿಯೋಗಳನ್ನ ಕೂಡ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಮಾಜಿ ಸಂಸದ ಶಿವರಾಮೇಗೌಡ ಅವರು ಡಿಕೆಶಿ ಅವರ ಹೆಸರನ್ನ ಹೇಳಬಾರ್ದು ಅನ್ನೋ ರೀತಿಯಲ್ಲಿ ನನಗೆ ಮಾತನಾಡಿದ್ದಾರೆ ಅನ್ನುವಂತ ಒಂದು ಆಡಿಯೋವನ್ನ ಕೂಡ ಅವರು ಬಿಡುಗಡೆ ಮಾಡಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಶಿವರಾಮೇಗೌಡರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ಪ್ರಕರಣದಲ್ಲಿ ನೀವು ಗಮನಿಸ್ತಾ ಇರಬಹುದು, ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇತ್ತು. ಮೊನ್ನೆಯೂ ಕೂಡ ನಿಮ್ಮ ಮೇಲೆ ಒಂದು ಆರೋಪ ಬಂತು, ಸಂಧಾನವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಪಟ್ಟರು ಅನ್ನುವಂತ ಒಂದು ವಿಚಾರವನ್ನ ದೇವರಾಜೇಗೌಡ ಅವರು ಹೇಳಿದ್ರು. ಇವತ್ತಿನ ದಿನ ಒಂದು ಆಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ನೀವು ಹೇಳಿದೀರಾ ಏನು ಅಂತ ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ನೀನು ಎಲ್ಲೂ ಕೂಡ ಎತ್ತಬೇಡ, ಆ ಒಂದು ಸಂದರ್ಭದಲ್ಲಿ SIT ನನಗೆ ನೋಟಿಸ್ ಕೊಡುತ್ತಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಅವ್ರು ಮಾಡ್ತಾರೆ. ಆಗ್ಲೂ ಕೂಡ ನಿಮ್ಗೆ ನೋಟಿಸ್ ಅನ್ನ ಕೊಡುತ್ತೆ, ಆದ್ರೆ ನೀನು ವಿಚಾರಣೆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗಾದ ಅನ್ಯಾಯವನ್ನ ನಾನು ಪ್ರಶ್ನಿಸುವಂತ ಉದ್ದೇಶದಿಂದ ಈ ರೀತಿ ಮಾಡಿದೆ ಅಂತ ಹೇಳು ಅಂತ ನೀವು ಹೇಳ್ಕೊಡುವಂತ ರೀತಿಯಲ್ಲಿ ಆ ಒಂದು ಆಡಿಯೋ ಇದೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನಾನು ಅವನನ್ನು ಭೇಟಿ ಮಾಡಿದ್ದೆ ಎರಡು ದಿವಸ. ಒಂದು ದಿವಸ ನಾನು ಭೇಟಿ ಮಾಡಿದ್ದೆ, DK ಅವ್ರ ತಕ್ಕ ಕರ್ಕೊಂಡೋಗಿದ್ದೆ. ನಾನು ಈಗಾಗಲೇ ಹೇಳಿದ್ದೀನಿ, ಅವನು ಇಷ್ಟೊಂದು ಕೆಟ್ಟ ಮನುಷ್ಯ ಅಂತಿದ್ರೆ ನಾವು ಹತ್ರಕ್ಕೆ ತಗೋತಿರ್ಲಿಲ್ಲ. ಅದಾದಮೇಲೆ ಅವ್ನು ನನ್ನ ಹತ್ರ ಒಂದ್ಸರಿ ಬಂದಿದ್ದಾಗ, ಎಲ್ಲಿ ಅವನೇ ನಾನು ನುಡಿಕೊಂಬಂದಿದ್ದಾಗ ಎಟ್ರಿಯಾ ಹೋಟ್ಲಿನಲ್ಲಿ, ಅದು ರ್ಯಾಡಿಷನ್ ಬ್ಲೂನಲ್ಲಿ ನನಗೆ ಅವನು ಪದೇ ಪದೇ CM ಅವರು DK ಅವರು ಇದನ್ನು ಬೆಳೆಯೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದಾಗ, ನಿನಗೆ DK ಅವ್ರ ಬಗ್ಗೆ ನಾನು CM ಅನ್ನೋದನ್ನು ಕಟ್ ಮಾಡ್ಯವನು. ಅವನು CM DK ಅವ್ರ ಬಗ್ಗೆ ಯಾಕೆ ಮಾತಾಡ್ತೀವಿ, ಸರ್ಕಾರದ ಬಗ್ಗೆ ನಿನಗೇನಿದೆಯೋ, ನನ್ನ ಅರೆಸ್ಟ್ ಮಾಡಿಬಿಡ್ತಾರಣ್ಣ, ನನಗೆ ನೋಟಿಸ್ ಕೊಟ್ಟಾರಣ್ಣ ಅಂದಾಗ, ನೋಟಿಸ್ ಕೊಟ್ಟರೆ ಏನು ಮಾಡಿದ್ದೀನಿ, ನೀನೇನು ನಡೆದಿದ್ದೀಯ ಅನ್ನೋದು 2 ವರ್ಷದಿಂದ ಫೈಟ್ ಮಾಡ್ತಾ ಇರೋದನ್ನ ಹೇಳು ಅನ್ನೋದನ್ನು ಲೋಕಾರೂಢಿಯಾಗಿ ಹೇಳಿದ್ದೀನಿ ಹೊರತು, ಅವನು ಅವತ್ತಿಂದ ಇನ್ನು ಅವನೆಲ್ಲಾರ ನಮಗೆ ಅವನಂತ ಹೇಸಿಗೆ ಮನುಷ್ಯ ಈ ಜಗತ್ತಲ್ಲಿ ಮತ್ತೊಬ್ಬಿಲ್ಲ. ಸರ್, ಈಗ ಇನ್ನೊಂದು ಚರ್ಚೆ ಆಗ್ತಾ ಇದೆ ಸರ್, ನೀವು ಗಮನಿಸ್ತಾ ಇರ್ಬೋದು. ಯಾವಾಗ ಆಡಿಯೋ ರಿಲೀಸ್ ಮಾಡ್ತಾರೋ ಆ ಸಂದರ್ಭದಲ್ಲಿ ಅವರನ್ನ ಹೊಳೆನರಸೀಪುರ ಪೊಲೀಸರು ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಮಾಡಿರುವಂತ, ಚಿತ್ರದುರ್ಗದ ಹಿರಿಯೂರಲ್ಲಿ ಹೋಗ್ತಾ ಇರ್ತಾರೆ, ಈ ಸಂದರ್ಭದಲ್ಲಿ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಆಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಈ ರೀತಿ ವಶಕ್ಕೆ ಪಡೆದಂತ ಒಂದು ಪ್ರಕರಣ ಏನಿದೆ, ಸಾಕಷ್ಟು ಚರ್ಚೆ ಕೂಡ ಕಾರಣವಾಗ್ತಿದೆ. ಕಾರಣ ಏನು ಅಂದ್ರೆ, ಏಪ್ರಿಲ್ 1ನೇ ತಾರೀಕು ನಂಗೆ ಅವ್ರ ಮೇಲೆ ಒಂದು ಪ್ರಕರಣ ದಾಖಲಾಗಿರುತ್ತೆ ಹೊಳೆನರಸೀಪುರದಲ್ಲಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಶಕ್ಕೆ ಪಡೆದಿದ್ದಾರೆ. ಇದು ಎಲ್ಲೋ ಒಂದು ಕಡೆಗೆ ಚರ್ಚೆ ಆಗ್ತಾ ಇದೆ. ಆಡಿಯೋ ಬಂದ ತಕ್ಷಣದಲ್ಲಿ ಹಾಗಾದ್ರೆ ಬಂಧಿಸುವಂತ ಒಂದು ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಶಿವರಾಮೇಗೌಡರ ವಿಚಾರವಾಗಿ ಆಗಿರ್ಬೋದು, DK ಶಿವಕುಮಾರ್ ಅವರ ಹೆಸರನ್ನ ಹೇಳಿದಂತ ಸಂದರ್ಭದಲ್ಲಿ ಬಂಧಿಸುವಂತ ಕೆಲಸ ಆಗ್ತಾ ಇದೆ ಅನ್ನುವಂತ ಚರ್ಚೆ ಸಾಕಷ್ಟು ಕಡೆ ನಡೀತಾ ಇದೆ ಸರ್. ಈಗ ಮಾಧ್ಯಮದವರು ನೀವು ಸಹಿತ ಅರ್ಥ ಮಾಡ್ಕೋಬೇಕು, ಈ ವಿಚಾರದಲ್ಲಿ ನಾನು ಅವನ ಒಂದು ಸಣ್ಣ ಭೇಟಿ ಮಾಡ್ಸೋಕ್ಕೆ ಪ್ರಯತ್ನ, ಅವನು ನನ್ನನ್ನು ಅಣ್ಣ ನನಗೆ ಇದು ಮಾಡಿಬಿಡ್ತಾರೆ, ಏನು ಈ SITಗೆ ಸ್ಟೇ ತಂದುಬಿಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಆ ಸೋಗನ್ನು ಹಾಕ್ಕೊಂಡು ಬಂದ. DK ಅವರು ಭೇಟಿ ಮಾಡಿಸಿ ಅಂತ ಬಂದಿದ್ದಕ್ಕೆ ನಾನು ಭೇಟಿ ಮಾಡಿಸಿದೆ. DK ಅವರು ನನ್ನ ಬಗ್ಗೆ ನನ್ನ ಕುಟ್ಟು ಈ ವಿಚಾರ ಮಾತಾಡಿಲ್ಲ, ನಾನು ಅವನ ಕುಟ್ಟು ಏನೂ ಮಾಡಿಲ್ಲ. ಲೋಕಾರೂಢಿ ಕೂತ್ಕೊಂಡು ಮಾತಾಡಿದ್ದನ್ನೆಲ್ಲ ಅವ್ನು ರೆಕಾರ್ಡ್ ಮಾಡಿಕೊಂಡು, ಅವ್ನು ಬರೀ ರೆಕಾರ್ಡ್ ಮಾಸ್ಟ್ರು, ಆಡಿಯೋ ಮಾಸ್ಟರ್. ಆಮೇಲೆ ಅದಲ್ಲದೆ ಈ ಕೇಸ್ನಲ್ಲಿ ನಾನು ನೋಡಿದ ಮಟ್ಟಿಗೆ ಕಾರ್ತಿಕ್ ಹೇಳಿಕೆನೂ ನಾನು ಗಮನಿಸಿದ್ದೀನಿ, ಇವನೇ ಮಾಸ್ಟರ್, ಇವನಿಗಿನ್ನೇನು ಬಿಸ್ನೆಸ್ ಇಲ್ಲ. ಅವನು 83 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ಅಂತನಲ್ಲ, ಇನ್ಕಮ್ ಟ್ಯಾಕ್ಸ್ನವರು ಅವನು ಪರಿಶೀಲನೆ ಮಾಡಬೇಕು. ಆಮೇಲೆ SIT ಅವರು ಇನ್ನೂ ಯಾಕಿಂತ ಕದಿಮರನ್ನ ಬಿಟ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಇದಕ್ಕೆಲ್ಲ ಇವನು ನೋಡಿ, ಹಗರಣ ಮಾಡಿರ್ತಕ್ಕಂಥವನು ಕೈ ಸಿಕ್ಕಿಲ್ಲ, ಹಗರಣ ಮಾಡಿರೋನು. ಈ ಕಾರ್ತಿಕ್ಕು ಬಿಡುಗಡೆ ಮಾಡಿದ್ದೀನಿ ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಕಾರ್ತಿಕ್ಕು ಇವನು ಇಬ್ಬರಲ್ಲೇ ನಡೆದಿರ್ತಕ್ಕಂಥ ಇದೆಲ್ಲ ವ್ಯಾಪಾರ. ಈ ವ್ಯಾಪಾರನ ಮಾಡಿರ್ತಕ್ಕಂಥವ್ರನ್ನ ಫಸ್ಟ್ ಇವರಿಬ್ಬರನ್ನು ಸಹಿತ ಚೆನ್ನಾಗಿ ತದಕಿ ಪೊಲೀಸ್ ಇಲಾಖೆಯವರು, ಪೊಲೀಸ್ನವ್ರ ರೀತಿ ಇವ್ರ ಮೇಲೆ ಕ್ರಮ ತಗೊಂಡ್ರೆ 100ಕ್ಕೆ 100 ಭಾಗ ಇವ್ರು ತಗಲಾಕೋತಾರೆ. ಅದನ್ನು ತಗಲಾಯ್ಕೊಳ್ದಂಗೆ ಮಾಡಬೇಕು ಅಂತಲೇ ಇದೆಲ್ಲ ಉನ್ನಾರ ಇವನು ಮಾಡ್ತಾ ಇರೋದು. ಸರ್, ಈಗ ಇಲ್ಲಿ ಪ್ರಶ್ನೆ ಬರ್ತಾ ಇರುವಂತದ್ದು ಏನು ಅಂದ್ರೆ, ಏಪ್ರಿಲ್ 30 ಅಂದ್ರೆ ಮಾರ್ಚ್ 31ಕ್ಕೆ ಆಗಿರುವಂತ FIR ಏನಿದೆ, ಆ ಒಂದು FIR ನ ಆಧಾರದ ಮೇಲೆ ಈಗ ವಶಕ್ಕೆ ಪಡೆದಿರುವಂತದ್ದು. ಇಷ್ಟು ದಿನ ಏನಕ್ಕೆ ವಶಕ್ಕೆ ಪಡೆದಿಲ್ಲ? ಆಡಿಯೋ ರಿಲೀಸ್ ಆದ ನಂತರದಲ್ಲಿ ಯಾಕೆ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಸರ್ಕಾರ ಹಾಗಾದ್ರೆ ಈ ಒಂದು ಪ್ರಕರಣದಲ್ಲಿ ಮಧ್ಯಪ್ರವೇಶವನ್ನ ಮಾಡ್ತಾ ಇದೆ, ಹಸ್ತಕ್ಷೇಪ ಸಾಕಷ್ಟು ತೋರಿಸ್ತಾ ಇದೆ. ಶಿವರಾಮೇಗೌಡರ ವಿಚಾರ ಆಗಿರ್ಬೋದು, DK ಶಿವಕುಮಾರ್ ಅವರ ವಿಚಾರ ಬಂದಂತ ತಕ್ಷಣದಲ್ಲೇ ಹಾಗಾದ್ರೆ ಯಾರನ್ನ ಬೇಕಾದ್ರೂ ಬಂಧಿಸುವಂತ ಒಂದು ಕೆಲಸವನ್ನ ಮಾಡ್ತಾರ ಅನ್ನುವಂತ ಪ್ರಶ್ನೆ ಹಾಗಾದ್ರೆ ಉದ್ಭವ ಆಗಲ್ವಾ ಸರ್? ಈಗ ನಿನ್ನೆಯಿಂದಲೂ ಸಹಿತ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ, ಇವನ ಮೇಲೂ ಸಹಿತ ಒಂದು ಅತ್ಯಾಚಾರದ ಕೇಸು, ಅತ್ಯಾಚಾರ ಮಾಡಿರೋಕ್ಕೆ ಪ್ರಯತ್ನ ಪಟ್ಟ, ನನ್ನನ್ನು ಇನ್ವೈಟ್ ಮಾಡಿದ, ನನಗೆ ಖಾಸಗಿ ಅಂಗಾಂಗಗಳನ್ನೆಲ್ಲ ವಿಡಿಯೋ ಮೂಲಕ ತೋರಿಸ್ತಾ, ಇವೆಲ್ಲ ನಾವು TVಲಿ ನೋಡಿದ್ದೀವಿ. ಇದು ಯಾವಾಗ ಇದು ಸಣ್ಣ ಪುಟ್ಟದ್ದೇನು ಅಂತ ಹೇಳ್ಬಿಟ್ಟು ಇವನು ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡ್ರೆ ನಾನು ಸುಪ್ರೀಂ ಕೋರ್ಟ್ವರೆಗೂ ಮಾತಾಡ್ತಾನೆ, ಸುಪ್ರೀಂ ಕೋರ್ಟ್ವರೆಗೂ ಮಾತಾಡ್ತಾನೆ. ಅಮಿತ್ ಶಾ, ನರೇಂದ್ರ ಮೋದಿಯವರು ಈಗ ಭೇಟಿ ಮಾಡಿದ್ರು ಅಂತಾನೆ, ಯಾರು ಭೇಟಿ ಮಾಡದೇ ಇದ್ರು ಇವೆಲ್ಲ ಮಾತಾಡ್ತಾನೆ. ಅದಕ್ಕೆ ಪೊಲೀಸರು ಸಹಿತ ಏನು ನೋಡೋಣ ಅಂತ ಸುಮ್ಮನಿದ್ರು ಏನೋ ನನಗೆ ಗೊತ್ತಿಲ್ಲ. ಈಗ ಈ TVಲೆಲ್ಲ ಬಂತಲ್ಲ, ಸಂತ್ರಸ್ತರ ಹೇಳಿಕೆ, ಹೆಣ್ಮಗಳು ಹೇಳಿಕೆ ಕೊಟ್ಟಿದ್ದೆಲ್ಲ ನೋಡಿದ ಮೇಲೆ
ಇವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಇದಕ್ಕೂ ಸರ್ಕಾರಕ್ಕೂ ಶಿವರಾಮೇಗೌಡನಿಗೂ ಡಿ ಕೆ ಅವ್ರಿಗೂ ಯಾವ ಸಂಬಂಧವೂ ಇಲ್ಲ. ಇವನು ಬರೀ ಇದು ಕನೆಕ್ಟ್ ಮಾಡ್ತಾವನೆ, ಇವನು ತಗಲಾಕೊಂಡಿರೋದನ್ನು ಉಳಿಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡಲಿಕ್ಕೆ ಇವೆಲ್ಲ ಪ್ರಯತ್ನ ಮಾಡ್ತಾವನೆ, ಇನ್ನೇನೂ ಇಲ್ಲ. ಸರ್, ಈಗ ಅವರೊಂದು ಆಡಿಯೋದಲ್ಲಿ ನೀವು ಒಂದು ಕ್ಲಿಯರಾಗಿ ಗಮನಿಸಿರ್ತೀರಾ, SITಯ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನೀವು DK ಶಿವಕುಮಾರ್ ಅವರ ಹೆಸರನ್ನ ಹೇಳಬಾರ್ದು ಅನ್ನೋ ಒಂದು ತಾಕೀತನ್ನ ಮಾಡಿದ್ರು ಅನ್ನೋ ಸುಳ್ಳು ಅವೆಲ್ಲ. ಅದನ್ನೇನೋ ಕ್ರಿಯೇಟ್ ಮಾಡ್ಕೊಂಡು ನಾನು ಒಂದು ನಿಮಿಷ ಕೇಳಿ, SIT ಮುಂದೆ ಹೇಳೋದಾದ್ರೆ ಹೇಳಿ. ಈಗ ಯಾರು ಮುಂದೆ ಬೇಕಾದ್ರೆ ಅವನು ಏನು ಬೇಕಾದ್ರೂ ಹೇಳಿಕೆ ಕೊಡ್ಬೋದು. ಸತ್ಯಾಂಶ ಪರಿಶೀಲನೆ ಮಾಡೋರು ಯಾರು? ಚುನಾವಣಾ ಇದನ್ನು ಎನ್ಕ್ವೈರಿ ಮಾಡ್ತಕ್ಕಂಥ ಅಧಿಕಾರಿಗಳು ಮಾಡುವಾಗ ಇದಕ್ಕೆ ಯಾರನ್ನೇನು ಬೇಡ ಅಂತ ಹೇಳ್ತಾರೆ? ಅವನು ಏನು ಬೇಕಾದ್ರೂ ಹೇಳಿಕೆ ಕೊಡಲಿ. ನಾನು ಇದು ಇತ್ತೀಚೆಗೆ ನನಗೇನು ಅನ್ನಿಸ್ತದೆ ಅಂದರೆ, ನಾನು ಅವತ್ತು ಮಾತಾಡಿ ಅವನು ಆಡಿಯೋ ರಿಲೀಸ್ ಮಾಡಿದ, ಅದೆಲ್ಲ ಆಯಿತು. ಅದಾದಮೇಲೆ ನಾನು ಸಹಿತ ಅವನು ಯಾವುದೋ ಒಂದು ಟಿ ವಿನಲ್ಲಿ ನನಗೆ ಟಿ ವಿನಲ್ಲಿ ಕರೆದ್ರು. ಆ ಅಯೋಗ್ಯನ ಜೊತೆ ನಾನು ಕೂತ್ಕೊಳ್ಳೋಕೆ ನಡೆಯಿಲ್ಲ. ಅವ್ನು ಪೋಟೊಂಟಿ, ಅವ್ನು ಇದೇ ವ್ಯಾಪಾರ, CD ಇದೆ, ಮಾಡಿ ಇದೆ. ನನಗೆ ತಿಳಿದ ಮಟ್ಟಿಗೆ ಯಾರು ಹೇಳ್ತಾಯಿದ್ರು, ಇದನ್ನು ಎನ್ಕ್ವೈರಿ ಮಾಡಬೇಕು. ರೇವಣ್ಣವ್ರ ಹತ್ರ 5 ಕೋಟಿ ರೂಪಾಯಿನ ಈಗ 2 ತಿಂಗಳಲ್ಲಿ ನನಗೆ ಗೊತ್ತಿಲ್ಲ, ಇದು ಯಾರೋ ಫೋನಲ್ಲಿ ಹೇಳಿದರು ನನಗೆ, 5 ಕೋಟಿ ರೂಪಾಯಿನ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕಲೆಕ್ಟ್ ಮಾಡಿದ್ದಾನೆ ಅಂತಕ್ಕಂಥ ಮಾತನ್ನು ಸಹಿತ ರೇವಣ್ಣಂತ ಮಾಡಿದ್ದಾನೆ ಅಂತೇಳಿ ನಮಗೆ ಯಾರೋ ನೆನ್ನೆ ಫೋನ್ ಮಾಡಿ ಹೇಳಿದ್ದು. ಅದು ಸತ್ಯವೋ ನಿಜವೋ ಗೊತ್ತಿಲ್ಲ. ಇದನ್ನು ಸಹಿತ SIT ಅಧಿಕಾರಿಗಳು ಪರಿಶೀಲನೆ ಯಾಕಿನ್ನೂ ಇವನು ಒಳಕಾಗ್ತಿಲ್ಲ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಫಸ್ಟ್ ಎಲ್ಲ ಈಗ ಪ್ರಜ್ವಲ್ ರೇವಣ್ಣ ಅನಾಹುತ ಮಾಡಿದ್ದಾನೆ, ಹೋಗಿದ್ದಾನೆ, ಅದ್ರ ಮೇಲೆ ಕ್ರಮ ಆಗಬೇಕು ಅಂತ ಎಲ್ಲರೂ ಹೇಳ್ತಾವ್ರೆ. ಅದ್ರ ಪಾಡಿಗೆ ಎನ್ಕ್ವೈರಿ ಅನ್ಬೋದ್ಮೇಲೆ ಆಗಲಿ. ಅಷ್ಟೇ ಪ್ರಮಾದದ ಈಗ ಅವ್ನು ಕಾರ್ತಿಕ್ ಹೇಳೋ ಪ್ರಕಾರ 1 ವರ್ಷದ ಮುಂಚೆ ನಾನು ಹೋಗಿ ಕೇಸ್ ಕೊಟ್ಟೆ. ಇವನು ವಕೀಲ, ನಾನು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದೀನಿ ಅಂತಾನೆ. ಇವನು ಯಾವ ಸುಪ್ರೀಂ ಕೋರ್ಟ್ಗೂ ಹೋಗಿಲ್ಲ, ಅವನು ವಕೀಲಿ ವೃತ್ತಿನೇ ಅಲ್ಲ. ನಕಲಿ ಕರಿ ಕೋಟ್ ಹಾಕ್ಕೊಂಡು ನಕಲಿ ನಾನು ವಕೀಲ ಅಂತ ಹೇಳಿ ಆ ವಕೀಲ ವೃತ್ತಿಗೆ ಮಸಿ ಬಳಿತಾ ಇರ್ತಕ್ಕಂಥವನು. ಇವನ ಬಗ್ಗೆ ನನ್ನ ಪ್ರಾಮಾಣಿಕವಾಗಿರ್ತಕ್ಕಂಥ ವಕೀಲರು ತುಂಬ ಜನ ಇದ್ದಾರೆ. ಅವರು ಇವ್ರ ಬಗ್ಗೆ ಎಚ್ಚರ ವಹಿಸಬೇಕು ಅಂತೇಳಿ ನಾನು ಈ ರಾಜ್ಯದ ಎಲ್ಲ ವಕೀಲರ ವೃಂದಕ್ಕೆ ವಿನಂತಿ ಮಾಡ್ತೀನಿ. ವಕೀಲರ ವೃಂದಕ್ಕೆ ಕಳಂಕ ಇವನು ನೋಡ್ತಿದ್ರೆ ಇವನು ಏನಿಲ್ಲ, ಆಟೋಮೆಟಿಕ್ ಸಿಗಾಕೊಳ್ತಾನೆ. ಏನೋ ಒಂದು ಕತೆ ಹೇಳಿ ಒಂದು ಸ್ಟ್ರಾಟಜಿ ಮಾಡಿ ಸ್ವಲ್ಪ ದಿವಸ ಮುಂದೆ ಹುಡ್ಕೊಂಡು ನನ್ನನ್ನೇನಾರ ಒಂದು ಕ್ರಮ ತಗೊಂಡ್ಬಿಟ್ಟರು ಅಂತೇಳಿ ಪ್ರಯತ್ನ ಮಾಡ್ತಾವನೆ. ಆ ಪ್ರಯತ್ನ ಏನೂ ಆಗೋದಿಲ್ಲ. ದೇವ್ರು ದೊಡ್ಡವರು. ಇವನು ಮಾಡಿರ್ತಕ್ಕಂಥ ಇವಂದು ಪಾಪ ತುಂಬಿದೆ. ಪ್ರಜ್ವಲ್ ರೇವಣ್ಣಂದು ಏನೇನೋ ಹೇಳ್ತಾರಲ್ಲ, ಅದರಷ್ಟೇ ಪಾಪ ಇವಂದು ತುಂಬಿದೆ. ಅದಕ್ಕೋಸ್ಕರಲೇ ಇವನಿಗೆ ಸಹಿತ ಕುಟುಂಬ ಹಾಳು ಮಾಡಿಕೊಂಡು ಇವನು ಕತೆ ಕೇಳಿದ ಈಗ ನಾವು ದೂರದಿಂದ ನೋಡಿ ಸುಮ್ಮನಿದ್ವಿ. 10ಕ್ಕೆ 2 ದಿವಸ ಬಂದು ಇವನ್ನ ಅಸಹ್ಯವಾಗಿ ಹುಟ್ಟಿದ್ದಾನೆ ಇವನು ಅಂದರೆ ನೀವು ಅರ್ಥ ಮಾಡಿಕೊಳ್ಳಿ ಇವನು ಎಷ್ಟು ಮಟ್ಟಿಗಿದ್ದಾನೆ ಅಂತೇಳಿ. ಅದರಿಂದ ಇವನಿಗೆ SIT ಅವರು ಇವನ್ನ ಒದ್ದು ಒಳಿಕಾಕಿ ನಿರ್ದಾಕ್ಷಿಣ್ಯವಾಗಿ ಬಾಯಿ ಬಿಡಿಸಿದ್ರೆ ಎಲ್ಲ ಸತ್ಯಾಂಶ ಹೊರಗೆ ಬರುತ್ತೆ. ಯಾರು ಪೆನ್ ಡ್ರೈವ್ ಹಂಚಿರೋನು ಇವನೇ, ಇನ್ಯಾರು ನನಗೂ ಸಹಿತ ಅರ್ಥ ಆಗುತ್ತೆ. ಇಷ್ಟು ದಿವಸ ನಾವು ರಾಜಕಾರಣ ಮಾಡಿ ಯಾರು ಇಂಥ ನಕಲಿ ಕೆಲಸ ಮಾಡ್ತಾರೆ ಅನ್ನೋದು ಅರ್ಥ ಆಗಿದೆ. ಇವಂದೇ ಕೆಲಸ ಇದು. ಈಗ ವಸೂಲು ಮಾಡಿ ಇವನು ಕಾರ್ತಿಕ್ ಏನು ಹೇಳಿಕೆ ಕೊಟ್ಟಿದ್ದಾನೆ? ಕಾರ್ತಿಕ್ ಕೊಟ್ಟಿರ್ತಕ್ಕಂಥ ಹೇಳಿಕೆ, ನಾನು ಇವನ ಕೈಲಿ ಕೋರ್ಟ್ಗೆ ಹಾಕು ಅಂತ ಕೊಟ್ಟೆ. ನಾನೇನು ಕೊಟ್ಟಿದ್ದೀನೋ, ನಾನು ಕೊಟ್ಟಿರ್ತಕ್ಕಂಥ ತುಣುಕು ಏನಿದೆಯೋ ಆ ತುಣುಕನ್ನು ಮಾತ್ರ ಈಗ ಈಚೆಗೆ ಬಂದಿರತಕ್ಕಂಥದ್ದು. ಇವನು ದುಡ್ಡಿಗೆ ನಾನು ಆಗಲೇ ಮೊನ್ನೆ ದಿವಸಲೇ ನಾನು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದೀನಿ, ಇವನು ಈ ಪೆನ್ ಡ್ರೈವನ್ನು ದುಡ್ಡಿಗೆ ಮಾರ್ಕೊಂಡಿದ್ದಾನೆ. ಇವನ ದುಡ್ಡಿನ ಮೂಲವನ್ನು ಇವನ ಅಕೌಂಟು ಇವೆಲ್ಲವೂ ಸಹಿತ ಚೆಕ್ ಮಾಡಬೇಕು. ಇವನು ಇನ್ನೂ ಬೇಕಾದಷ್ಟು ಕೇಸ್ಗಳಿದ್ದಾವಂತೆ. ಎಲ್ಲರೂ ನನಗೆ ಈಗ ಹೇಳ್ತಾ ಇದ್ದಾರೆ. ಎಲ್ಲ ಒಂದೊಂದಾಗಿ ಹೊರಗೆ ಬರ್ತವೆ. ಯಾರು ತಪ್ಪು ಮಾಡಿದರೂ ಸಹಿತ ನಾವು ಮುಚ್ಕೊಂಡ್ರು ಸಹಿತ ಎಲ್ರಿಗೂ ಗೊತ್ತಾಗಲ್ವಾ? ಯಾರು ತಪ್ಪು ಮಾಡಿದರೂ ತಪ್ಪೇ, ಕ್ರಮ ಸರ್ಕಾರ ಪ್ರಾಮಾಣಿಕವಾಗಿದೆ. ಇಲ್ಲಿ ಸುಮ್ಮನೆ DK ಶಿವಕುಮಾರ್ ಅವ್ರನ್ನ ಎಳೆದು ತಂದು ಇದನ್ನು ಡೈವರ್ಟ್ ಮಾಡಲಿಕ್ಕೆ ಮಾಡ್ತಕ್ಕಂಥ ಪ್ರಯತ್ನ ಇದು. ಬೇರೆಯವ್ರ ಕಡೆಯಿಂದ ಇವನು ಶಾಮೀಲಾಗಿ ಮಾಡ್ತಕ್ಕಂಥ ಪ್ರಯತ್ನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಶಿವರಾಮೇಗೌಡ ಅವರ ಮಾತು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಆ ರೀತಿಯಲ್ಲಿ ಮಾತನಾಡಿಲ್ಲ, ಅವೆಲ್ಲವೂ ಕೂಡ ಅದ್ರ ಬಗ್ಗೆ ನಾನು ಒಪ್ಕೊಳ್ಳೋದು ಇಲ್ಲ, ಅವೆಲ್ಲವೂ ಕೂಡ ಸುಳ್ಳು ಅನ್ನುವಂಥ ಒಂದು ವಿಚಾರವನ್ನು ಅವರು ಸ್ಪಷ್ಟಪಡಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ದೇವರಾಜೇಗೌಡ ಅವರ ಬಂಧನಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಸಂಬಂಧ ಇಲ್ಲ, ಅದೇ ರೀತಿಯಲ್ಲಿ DK ಶಿವಕುಮಾರ್ ಅವರಿಗೂ ಕೂಡ ಸಂಬಂಧ ಇಲ್ಲ. ನನ್ನ ಆಡಿಯೋ ರಿಲೀಸ್ ಆದ ನಂತರದಲ್ಲಿ ಅವರು ಬಂಧನವಾಗಿದೆ, ಅದಕ್ಕೂ ಯಾವುದೇ ರೀತಿಯಲ್ಲಿ ಕೂಡ ಸಂಬಂಧ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.